ಸ್ಟೂಡೆಂಟ್ಸ್, ಕೃಷ್ಣ ರಾಧಾ ಸರಸ ಸಲ್ಲಾಪ ಲವ್ ಪ್ರೇಮ ಭಗವತ್ ಪ್ಯಾರ ಜುಕ್ತಾನೈ ಪ್ರೇಮ ಈ ದಿನದ ಪಾಠ. ಇದ್ರ ಬಗ್ಗೆ ನಿಮ್ಗೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ, ಯಾಕೆಂದ್ರೆ ಈ ಕಾಲದ ಹುಡುಗಿರು ಹುಡ್ತಾನೆ ಪ್ರೇಮದ ಬಗ್ಗೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದ್ರೂ ಐ ವಿಲ್ ಎಕ್ಸ್ಪ್ಲೈನ್. ಪ್ರೇಮದ ಬಗ್ಗೆ ನಿಮ್ಗೆಲ್ಲ ಬಿಡಿಸಿ ಹೇಳ್ತೀನಿ. ಪ್ರೇಮ ಅಂದ್ರೆ ಹಳಸಿನ ಹಣ್ಣಿದ್ದಾಗಿ, ನೋಡೋದಕ್ಕೆ ಹೊರಗಡೆ ಮುಳುಗಳು ತುಂಬಿಕೊಂಡು ಒರಟಾಗಿರುತ್ತೆ, ಬಿಡಿಸು ನೋಡಿದ್ರೆ ಒಳಗಡೆ ಹಣ್ಣು ಮೃದುವಾಗಿರುತ್ತೆ. ಈ ಹಣ್ಣು ಹೇಗೆ ಮೃದುವಾಗಿ ಸವಿಯಾಗಿರುತ್ತೋ ಹಾಗೆ ಪ್ರೇಮ ಅನ್ನೋದನ್ನು ಸಿಹಿಯಾಗಿರುತ್ತೆ, ಇನಿಯಾಗಿರುತ್ತೆ. ವಾಟ್ ಎ ಬ್ಯೂಟಿಫುಲ್ ವಾಯ್ಸ್. ಹೂ ಇಸ್ ದಿಸ್? May I come in, sir? ಏನಿದೆ ಕಾಲೇಜ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಇಲ್ಲ ರಾವ್ ಬಹದ್ದೂರ್ ತೋಟಪ್ಪನ ಛತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಈಗ ಲೇಟ್ ಆಗಿ ಬರೋದಕ್ಕೆ. ನಿಮ್ಮಂತ ಚೆನ್ನಾಗಿರೋ ಹುಡುಗಿರೆಲ್ಲ ಬೇಗ ಕಾಲೇಜ್ ಬರ್ಬೇಕು ಅಂತ ಗೊತ್ತಿಲ್ಲ? ನಿಮ್ಮಂತವ್ರ ನೋಡಕ್ಕೆ ಎಷ್ಟು ಜನ ಹುಡುಗರು ಕಾಯ್ತಾ ಇರ್ತಾನೆ ಗೊತ್ತಿಲ್ಲ? ವಾಟ್ ಆರ್ ಯು ಥಿಂಕಿಂಗ್ ಸರ್? ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ಇನ್ನೊಂದ್ಸರಿ ಕಾಲೇಜ್ ನೀನ ಲೇಟ್ ಆಗಿ ಬಂದ್ರೆ ಒದ್ದು ಆಚೆ ಓಡಿಸ್ಬಿಡ್ತೀನಿ. ಬಿ ಕೇರ್ಫುಲ್, ಐ ವೆರಿ ಸ್ಟ್ರೇಟ್. ಅಳ್ತಾವಳ? ಡೋಂಟ್ ಕ್ರೈ, ಡೋಂಟ್ ಕ್ರೈ. ಏನ್ ನಿನ್ನ ಹೆಸರು? ಏನ್ ನಿನ್ನ ಹೆಸರು? ಪ್ರಿಯಾ. ಪ್ರಿಯಾ. ವೆರಿ ಗುಡ್, ವೆರಿ ಗುಡ್. ಹೆಸರು ಚೆನ್ನಾಗಿದೆ, ನೀನು ಚೆನ್ನಾಗಿದ್ಯಾ. ನಾನು ತುಂಬಾ ಸ್ಟ್ರಿಕ್ಟ್, ಅಳ್ಬೇಡ. ನಾನ್ಸೆನ್ಸ್. ನಾನು ಸರ್ ಈ ಕಾಲೇಜ್ಗೆ ಲೆಕ್ಚರರು ಸರ್. ಸರ್ ಬನ್ನಿ ಸರ್, ನೀವು ಪಾಠ ಮಾಡಿ ಸರ್, ನಾನು ಕೂತ್ಕೊಂಡು ಕೇಳ್ತೀನಿ ಸರ್. ಸುಮ್ನೆ ತಮಾಷೆ ಮಾಡಿದೆ ಸರ್. ತಮಾಷೆ? ಹುಡುಗಿನ ಟಚಿಂಗ್ ಮಾಡೋದು ತಮಾಷೆ ಏನಯ್ಯ? ಇದನ್ನೇನು ಕಾಲೇಜ್ ಅಂತ ತಿಳ್ಕೊಂಡಿದ್ಯೋ ಇಲ್ಲ ಕೂಲಿ ಮಠ ಅಂತ ತಿಳ್ಕೊಂಡಿದ್ಯೋ? ನಾನ್ಸೆನ್ಸ್, ನಾನ್ಸೆನ್ಸ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ಎಲ್ಲಿ ತಗೊಂಡ್ರಿ? ಬಾಂಬೆ ಇಲ್ಲ, ಡೆಲ್ಲಿ ಇಲ್ಲ, ಯಶವಂತಪುರ ಸಂತೆಯಲ್ಲಿ. ಬಾರೋ ಈ ಕಡೆ. ವಾಟ್ ಎ ಸೂಪರ್ ಸ್ಟ್ರಕ್ಚರ್. ಮೇಡಮ್, ನೀವು ಬ್ಯೂಟಿ ಕಾಂಪಿಟೇಷನ್ ಅಲ್ಲಿ ಕಾಂಪೀಟ್ ಮಾಡೋದಾದ್ರೆ ನಮ್ ಡ್ಯಾಡಿ ರೆಕಮೆಂಡೇಶನ್ ಮೇಲೆ ನಿಮ್ಗೆ ಫಸ್ಟ್ ಪ್ರೈಸ್ ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ವೆಹಿಕಲ್ ನಲ್ಲಿ ನಿಮ್ಗೆ ಯಾವ್ದು ಇಷ್ಟ? ಮಾರುತಿ ಕಾರ, ಟೆನೆಟಿಕ್ ಹೋಂಡಾನ, BSC ಸೈಕಲ್? ಜಟ್ಗ ಗಾಡಿನಲ್ಲಿ ಡಬ್ಬ. ನನ್ನ ಮಕ್ಕಳ ನೀವೆಲ್ಲ ಇದಕ್ಕೆ ನಾನು ಕಾಲೇಜ್ ಬರೋದು ಏನೋ ತಿಳ್ಕೊಂಡ್ಬಿಡ್ತೀನಿ. ಒಂದು ಹುಡುಗಿ ಸಿಕ್ಬಿಟ್ಲು ಅಂದ್ಬಿಟ್ಟು ಏನ್ ರೇಗ್ಸಿದೆ ನನ್ನ ಮಕ್ಕಳ ಡೀಸೆಂಟ್ ಆಗಿರೋ ನಂತರ. ಮೇಡಮ್, ಈ ಕಾಲದಲ್ಲಿ ಇದೆಲ್ಲ ಇದ್ದಿದ್ದೆ. ನಿಮ್ ಮನೆ ಎಲ್ಲಿ ಹೇಳಿ, ನಾನೇ ಕರ್ಕೊಂಡು ಬಿಟ್ಬಿಟ್ಟು ಬರ್ತೀನಿ. ಈ ಡವ್ವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನಿನ್ನಂಥವ್ರನ್ನ ಬಹಳ ಜನ ನಾನು ನೋಡಿದ್ದೀನಿ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಪ್ರಥಮ ಚುಂಬನಂ. ಎಷ್ಟು ಬೇಗ ಯಾವ ಗಲ್ಲಿ ತುರ್ಕೊಂಡ್ಬಿಟ್ಲು? ಓ, ಇಲ್ಲೇ ಹೋಗ್ತಾವಳೆ. ಮೇಡಮ್, ನಾನು ನಿಮ್ಮನೆ ಎದುರುಗಡೆ ಹಾಲು. ಏನ್ ಮೇಡಮ್, ನಿಮ್ಗೆ ಆಟೋ ಬಸ್ಸು ಕಾರು ಇದು ಯಾವ್ದ್ರಲ್ಲಿ ಹೋಗೋ ಅಭ್ಯಾಸ ಇಲ್ವಾ? ಇದೆ. ಯಾವ್ದ್ರಲ್ಲಿ? ಪ್ಲೇನ್ ಅಲ್ಲಿ. ಭಾರಿ ಕಾಸ್ಟ್ಲಿ, ಟಾಟಾ ಬಿರ್ಲಾ ತರ. ಆಟೋ ಕೈ ಬಿಟ್ಟಾಕ್ಬಿಟ್ಟು ನೋಡಕ್ ನಾನೇನು ಕಳ್ಳನ್ ತರ ಇದ್ದೀನ? ನಡಿಯಪ್ಪ, ಆಟೋ ಒಂದ್ ಬೇರೆ. ಬೇಗ ನಡಿ. ದೇವದಾಸ್ತ್ರ ಆಗ್ಬಿಟ್ಟೆ. ಅಯ್ಯೋ. ಸುಧಾ. ಪ್ರೆಸೆಂಟ್ ಸರ್. ಲಕ್ಷ್ಮಿ. ಎಸ್ ಸರ್. ದೇವದಾಸ್. ಸರ್. ಪ್ರಿಯಾ. ಪ್ರೆಸೆಂಟ್ ಸರ್. ವಿ ಮನೋಹರ್. ಸಿ ಮನೋಹರ್. ಎಸ್ ಮನೋಹರ್. ಪ್ರೆಸೆಂಟ್ ಸರ್. ಒಂದಾಯ್ತಲ್ಲ, ಕೂತ್ಕೊಳ್ರಯ್ಯ. ಸುಂದರ್. ಪ್ರೆಸೆಂಟ್ ಸರ್. ಏನಯ್ಯ ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೆಸೆಂಟ್ ಹೇಳೋದು ಮಾಡೋ ಸ್ಟೈಲ? ವೈ ಆರ್ ಯು ಲೇಟ್? ಅದು ಏನದು? ಅದು ಕಮ್ ಹಿಯರ್ ಐ ಸೇ. ಏನಯ್ಯ ಇದನ್ನೇನ್ ಕಾಲೇಜು ಅಂತ ತಿಳ್ಕೊಂಡ್ಯಾ ಇಲ್ಲ ತೋಟದಪ್ಪ ಛತ್ರ ಅಂತ ತಿಳ್ಕೊಂಡ್ಯಾ? ನಿನ್ಗಿಷ್ಟ ಬಂದಾಗ ಬರೋದಿಕ್ಕೆ? ನೀವೆಲ್ಲ ಭಾರತದ ಭಾವಿ ಪ್ರಜೆಗಳು, ಈ ದೇಶಕ್ಕೆ ನಾಯಕರಾಗುವಂತವ್ರು. ಈ ವಯಸ್ಸಲ್ಲಿ ಶಿಸ್ತು ಸಂಯಮ ಕಲ್ತ್ಕೊಂಡಿರ್ಬೇಕಯ್ಯ. ಅದು ಬಿಟ್ಬಿಟ್ಟು ಇವತ್ತು ಕಾಲೇಜಿಗೆ ಲೇಟ್ ಆಗಿ ಬರ್ತೀರಾ, ಇದೇ ಕಂಟಿನ್ಯೂ ಆಗಿ ಆಫೀಸಿಗೆ ಲೇಟ್ ಆಗಿ ಹೋಗ್ತೀರಾ, ಆಮೇಲೆ ಕೆಟ್ಟ ದಾರಿ ಹಿಡಿತೀರಾ. ಸೊ ಡೋಂಟ್ ಅಟೆಂಡ್ ಮೈ ಕ್ಲಾಸ್. ಸರ್, ದಯವಿಟ್ಟು ನನಗೆ ಅಂತ ದೊಡ್ಡ ಶಿಕ್ಷೆ ಕೊಡ್ಬೇಡಿ ಸರ್. ನನ್ನ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಳ್ಳಿ ಸರ್. ಏನಯ್ಯ ಅಂತ ಪ್ರಾಬ್ಲಮ್ ನಿಂದು? ನಮ್ ತಂದೆಯವ್ರಿಗೆ ಲಕ್ಕೋ ಹೊಡೆದ್ಬಿಟ್ಟು 2 ಕಾಲಿಲ್ಲ ಸರ್, 2 ಕೈ ಇಲ್ಲ ಸರ್. ದಿನಾ ಬೆಳಗ್ಗೆ ಎದ್ದು ಇದು ಕುಂಡ್ರಸೋದಿಂದ ಹಿಡಿದು ಸ್ಟವ್ ಹೊಡೆದು ಪಂಪ್ ಹಚ್ಚಿ ನೀರು ಕಾಯಿಸಿ ಅವ್ರಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ಸಿ ಬರೋದ್ರೊಳಗೆ ಇಷ್ಟೊತ್ತು ಆಗ್ಬಿಡುತ್ತೆ ಸರ್. ಓಹ್, ಎಂಥ ಗ್ರೇಟ್ ಮ್ಯಾನ್ ಅಯ್ಯ ನೀನು. ತಂದೆ ತಾಯಿ ಸೇವೆ ಮಾಡಿದ್ರಲ್ಲಿ ಮಹಾನ್ ಅನ್ಸ್ಕೊಂಡ್ಬಿಟ್ಟೆ ಕಣಯ್ಯ. ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್. ನಿನ್ನ ಹಾಗೆ ಕಣಯ್ಯ, ನಾನು ತಂದೆ ತಾಯಿ ಸೇವೆ ಮಾಡ್ಕೊಂಡು ಬೀದಿ ದೀಪದಲ್ಲಿ ಓದ್ಕೊಂಡು ಇವತ್ತು ಪ್ರೊಫೆಸರ್ ಆಗಿದ್ದೀನಯ್ಯ. ನಿನ್ ಕತೆ ಕೇಳ್ತಾ ಇದ್ರೆ ಆ ವೀರ ಶ್ರವಣ ಕುಮಾರ್ಗಿಂತ ಒಂದ್ ಕೈ ಜಾಸ್ತಿ ಕಣಯ್ಯ ನೀನು.
ಇನ್ಮೇಲಿಂದ ಏನಾದ್ರೂ ಯಾಕೆ ಲೇಟ್ ಆಗಿ ಬಂದೆ ಅಂತ ಕೇಳಿದ್ರೆ ನಿನ್ ಕಾಲಲ್ಲಿರೋ ತಗೊಂಡು ಪಟಾರ್ ಅಂತ ಹೊಡೆದ್ರೆ ನಡಿ ಸರ್, ದೊಡ್ಡ ಮಾತು. ಆಲ್ ರೈಟ್ ಹೋಗಿ ನಿನ್ ಜಾಗದಲ್ಲಿ ಕೂತ್ಕೋಪ್ಪ. ಆಶೀರ್ವಾದ ಮಾಡಿ ಸರ್. ಗಾಡ್ ಬ್ಲೆಸ್ ಯು. ಸುಳ್ಳು ಹೇಳೋದ್ರಲ್ಲಿ ಭಾರಿ ನಿಸ್ಸಿಮ. ನೋಡ್ರೇನ್ರಯ್ಯ, ನಮ್ ಸುಂದರ್ ಎಂಥ ಗೋಲ್ಡನ್ ಸ್ಟೂಡೆಂಟ್ ಅಂತ. ಇನ್ಮೇಲೆ ನೀವು ಅವನ ಆದರ್ಶನೇ ಪರಿಪಾಲಿಸಬೇಕು. ಕಾಲೇಜಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ತಾಯಿ ತಂದೆ ಸೇವೆ ಮಾಡೋದೇ ಕರ್ತವ್ಯ ಅಂತ ತಿಳ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಓಕೆ. ಸುಂದರ, ನಿಮ್ಮಪ್ಪನ್ ಯಾವಾಗ ಲಕ್ವ ಹೊಡಿತು? ನಿಮ್ಮಪ್ಪ ಕಳಬಟ್ಟಿ ಕುಡ್ಸತ್ತೋದ್ನಲ್ಲ ಅವಾಗ. ನೌ ಲೆಟ್ ಅಸ್ ಕಮ್ ಟು ದಿ ಪಾಯಿಂಟ್. ನಿನ್ನೆ ನಾನು ಎಲ್ಲಿದ್ದೆ? ಫುಟ್ಪಾತ್ ಅಲ್ಲಿ ಹಿಸ್ಟ್ರಿ ಮೇಡಮ್ ಜೊತೆ ಕಳ್ಳೆಕಾಯಿ ತಿನ್ಕೊ ಮಾತಾಡ್ತಿರಲ್ಲ ಸರ್. ಸೈಲೆನ್ಸ್. ನಾನು ಕೇಳಿದ್ದು ಪಾಠದಲ್ಲಿ ಎಲ್ಲಿದ್ದೆ ಅಂತ. ನಮಸ್ಕಾರ ಮೇಷ್ಟ್ರೆ. ಯಾರು ನೀವು? ನಾನ್ ಮೇಷ್ಟ್ರೆ ಕೆಂಪಯ್ಯ, ಹೆಡ್ ಕಾನ್ಸ್ಟೇಬಲ್. ನನ್ ಮಗ ಇದೇ ಕಾಲೇಜ್ನಲ್ಲಿ ಓದ್ತವನೆ. ಬೆಳಿಗ್ಗೆ ತಿಂಡಿ ಹಂಗೆ ಬಂದ್ಬಿಟ್ಟ. ಅದಕ್ಕೆ ಅವ್ನಿಗೆ ಇಷ್ಟವಾದ ಉಪ್ಪಿಟ್ಟು ಮಾಡ್ಕೊಂಡ್ ಬಂದಿದ್ದೀನಿ. ಆಹಾ, ಚಿಕ್ಕ ಮಕ್ಕಳಿಗೆ ತಂದೆ ತಾಯಂದ್ರು ಕಾನ್ವೆಂಟ್ಗೆ ಕ್ಯಾರಿಯರ್ ತಗೊಂಡು ಹೋದ್ರು ನೋಡಿದೀನಿ. ಆದ್ರೆ ಕಾಲೇಜ್ಗೆ ಕ್ಯಾರಿಯರ್ ತರುವಂತಹ ತಂದೆ ನಿನ್ನೆ ನೋಡಿರೋದು ಕಣಯ್ಯ. ಆ ಹುಡುಗ ಎಷ್ಟು ಪುಣ್ಯ ಮಾಡಿದ್ನೋ ಏನೋ. ಅಂದ ಯಾರಪ್ಪ ನಿನ್ನ ಮಗ? ಸುಂದ್ರು. ಸುಂದ್ರ? ಸುಂದ್ರನ? ಇದು ನಿಮ್ ಕೈ ತಾನೆ? ಹೌದು. ಇದು ನಿನ್ ಕಾಲ್ ತಾನೆ? ಹೌದು. ನೀನೇ ಮಾಡಿದ್ದ? ನನ್ ಕೈಯಾರೆ ನಾನೇ ಮಾಡ್ಕೊಂಡ್ ಬಂದಿದ್ದೀನಿ. ನೀನೇ ತಗೊಂಡು ಬಂದಿದ್ದ? ಹೌದು ಮೇಷ್ಟ್ರೆ. ಯಾಕೆ ಹಿಂಗ್ ಕೇಳ್ತಿದ್ದೀರಾ? ಅದು ಸುಂದ್ರ. ಏನಯ್ಯ ಸುಂದ್ರ, ಏನ್ ಸರ್? ನಿಮ್ಮಪ್ಪನಿಗೆ ಎರಡು ಕೈ ಇಲ್ಲ ಅಲ್ವಾ? ನಿಮ್ಮಪ್ಪನಿಗೆ ಎರಡು ಕಾಲಿಲ್ಲ ಅಲ್ವಾ? ನೀನೇ ಪಂಪ್ ಹೊಡಿಬೇಕಾ? ಯಾವ್ದಕ್ಕೆ ಸರ್? ಸ್ಟೌಗೆ ಕಣಯ್ಯ. ಅಯ್ಯೋ. ಬೆಳಗ್ಗೆ ಒಲೆ ಉರಿ ಹಾಕೋದ್ರಿಂದ ಹಿಡಿದು ಎಲ್ಲೋ ಕೆಲ್ಸಾನು ನೀನೊಬ್ಬನೇ ಮಾಡ್ಬೇಕು ಅಲ್ವಾ? ನಿಮ್ಮಪ್ಪ ಬಿಸಿ ಬಿಸಿಯಾಗಿ ನಿನಗೋಸ್ಕರ ಉಪ್ಪಿಟ್ಟು ಮಾಡ್ಕೊಂಡ್ ತಂದಿಯಾರೆ. ಹೋಗ್ತೀನಿ ಹೋಗಯ್ಯ. ಸರಿ. ಹೋಗೋ, ಹಾಗೆ ಅದಕ್ಕೂ ಹೋಗಿ ಬಂದ್ಬಿಡು. ಅಯ್ಯೋ. ಬುದ್ಧಿದೆ ನಿನಗೆ. ನೀನೇನಪ್ಪ, ಯಾವ್ದೋ ಇಂಪಾರ್ಟೆಂಟ್ ಕ್ಲಾಸ್ ಇತ್ತು ಅಂತ ಒಂದ್ ಮೇಡಮ್ ನಂಗೆ ಫಾಲೋ ಮಾಡ್ಕೊಂಡು ಹೋಗಿದ್ದೆ. ಬರೋ ಸ್ವಲ್ಪ ಲೇಟ್ ಆಯ್ತು. ಅದಕ್ಕೆ ರೀಲ್ ಬಿಟ್ಟು ಎಲ್ಲ ಅಡ್ಜಸ್ಟ್ ಮಾಡಿ ಕರೆಕ್ಟ್ ಆಗಿ ಇಟ್ಟಿದ್ದೆ. ಮಧ್ಯಾಹ್ನ ನೀನ್ ಬಂದು ಕೆಡಿಸ್ಬಿಟ್ಟಲ್ಲ. ನೀನ್ ಕೊಡು, ನಾನು ತಿಂತೀನಿ, ಹೋಗು. ಅಬ್ಬಬ್ಬ, ಈಗಿನ ಗಾಸ್ ಹುಡುಗರು ಅದು ಏನ್ ರೀಲ್ ಬಿಡ್ತಾರೆ. ಜೋರಾಗಿರ್ಬೇಕು. ಮತ್ತೆ ಕಡಲೆಕಾಯಿ ವಿಷಯ ಕಂಟಿನ್ಯೂ ಆಗ್ಲಿಲ್ವಲ್ಲ?